ಪ್ರಿಯಾಂಕ ಖರ್ಗೆ ಅವರು ಗೃಹ ಖಾತೆಯನ್ನು ವಹಿಸಿಕೊಂಡ ಬಳಿಕ ಮೊದಲ ಬಂಧನವಾಗಿದೆ. ಈ ಬಂಧನ ಸೋಷಿಯಲ್ ಮೀಡಿಯಾ ಬಳಕೆದಾರರ ಮೂಲಕ ಪ್ರಾರಂಭವಾಗಿದೆ. ದರೆಯ ಕಾರ್ಕಳ ಕೆರವಾಶೆ ನಲ್ಕದಬೆಟ್ಟು ನಿವಾಸಿ 48 ವರ್ಷದ ಸುಧೀರ್ ಬಂಗೇರ ಬಂಧಿತ ವ್ಯಕ್ತಿ. ನಮ್ಮ ಕಾರ್ಲ ಎಂಬ ಫೇಸ್ಬುಕ್ ಖಾತೆಯಲ್ಲಿ ಪ್ರಿಯಾಂಕ ಖರ್ಗೆ ಅವರ ಫೋಟೋ ಹಾಕಿ ಆರ್ಎಸ್ಎಸ್ ಇನ್ನು 2 ವರ್ಷಗಳ ಅವಧಿಯಲ್ಲಿ ಕೋಮುವಾದವನ್ನು ಉಸಿರಾಡುವುದಿಲ್ಲ, ಯಾಕೆಂದ್ರೆ ಗೃಹ ಮಂತ್ರಿ ಸ್ಥಾನದಲ್ಲಿ ಸೌಮ್ಯ ಸ್ವಭಾವದ ಸಚಿವರಿಲ್ಲ ಎಂಬ ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆಯನ್ನ ಪೋಸ್ಟ್ ಮಾಡಲಾಗಿತ್ತು. ಈ ಪೋಸ್ಟ್ಗೆ ಸುಧೀರ್ ಬಂಗೇರ ಜೂನ್ 6ರಂದು ಅವಹೇಳನಕಾರಿಯಾಗಿ ಸಚಿವರ ವಿರುದ್ಧ ಕಾಮೆಂಟ್ ಹಾಕಿರುವುದಾಗಿ ಆರೋಪಿಸಲಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಶಾಂತಿ ಮತ್ತು ಸಾಮರಸ್ಯಕ್ಕೆ ಹಾನಿ ಮಾಡುವ ಚಟುವಟಿಕೆಯಲ್ಲಿ ಸುಧೀರ್ ಬಂಗೇರ ತೊಡಗಿಸಿಕೊಂಡಿದ್ದಾರೆ. ದಲಿತ ಸಚಿವರಿಗೆ ಜಾತಿ ನಿಂದನೆ ಮಾಡಿ ಜೀವ ಬೆದರಿಕೆ ಹಾಕಿರುವುದಾಗಿ ಕಾರ್ಕಳ ನಿಟ್ಟೆ ಅತ್ತೂರಿನ ಸುರೇಶ್ ಚೇತನಹಳ್ಳಿ ನೀಡಿದ ದೂರಿನಂತೆ ದೂರು ದಾಖಲಾಗಿತ್ತು. ಈ ಬಗ್ಗೆ ತನಿಖೆ ನಡೆಸಿದ ಪೊಲೀಸರು ಆರೋಪಿ ಸುಧೀರ್ ಬಂಗೇರ್ನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದಾಗ ಹೇಗಿತ್ತೋ ಮುಂದಿನ ದಿನಗಳು ಹಾಗಿರುವುದಿಲ್ಲ ಎಂಬ ಸಂದೇಶವನ್ನು ಈಗಾಗಲೇ ಪ್ರಿಯಾಂಕ ಖರ್ಗೆ ರವಾನಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಖಾತೆಯಲ್ಲಿ ಬಂದು ಬಾಯಿಗೆ ಬಂದಂತೆ ಮಾತಾಡಿದರೆ ಮತ್ತು ಕಮೆಂಟ್ ಮಾಡಿದರೆ ಮುಂದಿನ ದಿನಗಳು ಸುರಕ್ಷಿತವಲ್ಲ ಎಂಬ ಸಂದೇಶವನ್ನ ಕೂಡ ಗೃಹ ಸಚಿವರು ರವಾನಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮದ್ವೇಷವನ್ನು ಹರಡುವವರು ಮತ್ತು ನಿರ್ದಿಷ್ಟ ಪಕ್ಷದ ಪರ ವಹಿಸಿಕೊಂಡು ಇನ್ನೊಂದು ಪಕ್ಷ ಅಥವಾ ವಿಚಾರಧಾರೆಯನ್ನು ಅತ್ಯಂತ ಕಡು ಕೆಟ್ಟ ಭಾಷೆಯಲ್ಲಿ ದೂಷಿಸುವವರ ಸಂಖ್ಯೆ ಹೆಚ್ಚಾಗ್ತಿದೆ ಎಂಬ ಅಭಿಪ್ರಾಯ ಇದೆ. ಇಂಥವರ ಹೆಡೆಮುರಿ ಕಟ್ಟಬೇಕಾಗಿದೆ ಎಂದು ಅನೇಕ ಮಂದಿ ಹೇಳ್ತಿದ್ದಾರೆ. ಸಂವಾದ ತಪ್ಪಲ್ಲ, ಆದರೆ ಸಂವಾದದ ಹೆಸರಲ್ಲಿ ಬೈಗುಳ, ನಿಂದನೆ, ಅಪಹಾಸ್ಯ, ನೀಚಾತಿ ನೀಚ ಭಾಷೆಯಲ್ಲಿ ಬೈಯೋದು ಇತ್ಯಾದಿಗಳನ್ನು ಮಾಡುವವರನ್ನ ನಿಯಂತ್ರಿಸಬೇಕಾಗಿದೆ. ಮಾನ ಮರ್ಯಾದೆ ಇರುವವರು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯವನ್ನು ಹಂಚಿಕೊಳ್ಳದಂತಹ ಪರಿಸ್ಥಿತಿ ಇದೆ. ಫ್ರೆಂಡ್ಸ್ಗಳೇ ಅಲ್ಲದವರು ಅತಿ ಕೆಟ್ಟದಾಗಿ ಕಮೆಂಟ್ ಮಾಡುತ್ತಾ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ನಡೆಸ್ತಾನೆ ಇದ್ದಾರೆ. ಇಂಥ ಸಮಯದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಖಡಕ್ ನಿರ್ಧಾರ ಸೋಷಿಯಲ್ ಮೀಡಿಯಾವನ್ನು ಹೆಚ್ಚು ಸಮಾಜಮುಖಿಯಾಗಿ ಪರಿವರ್ತಿಸಬಹುದು ಅನ್ನುವ ಭರವಸೆ ಇದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಕ್ಕರ್ಧ ಕೆಟ್ಟ ಕಮೆಂಟ್ಗಳು ಸ್ಥಗಿತಗೊಂಡಿವೆ ಎಂಬ ಅಭಿಪ್ರಾಯ ಇದೆ. ಹಾಗೆ ಮಾಡಿದರೆ ಅರೆಸ್ಟ್ ಆಗಬಹುದು ಎಂಬ ಭಯ ಫೇಕ್ ಅಕೌಂಟ್ಗಳಲ್ಲಿ ಬಂದು ನಿಂದಿಸುವವರಿಗೆ ರವಾನೆ ಆಗಿದೆ ಎಂಬ ಅಭಿಪ್ರಾಯವೂ ಇದೆ. ಪ್ರಿಯಾಂಕ ಖರ್ಗೆ ಸಣ್ಣದೊಂದು ಸಂಚಲನ ಉಂಟು ಮಾಡಿದ್ದಾರೆ. ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡ್ರೆ ಅಂಥದ್ದೇ ತಪ್ಪು ಮಾಡುವವರಿಗೆ ಎಚ್ಚರಿಕೆ ನೀಡಿದಂತಾಗ್ತದೆ. ಆ ಕೆಲಸ ಮುಂದುವರಿಯಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.